ಇದನ್ನ ಕಟ್ ಮಾಡಿ ಮೇಡಮ್ ಹಂಗೇನೆ ಹಾಕಿ ಅದು ಗೊತ್ತಾಗುತ್ತೆ ಅವ್ರಿಗೆ ಕಸ್ಟಮರ್ಸ್ಗಳಿಗೆ ಗೊತ್ತಾಗಬೇಕು. ಓಪನಿಂಗ್ ಎಲ್ಲ ಚೆನ್ನಾಗಿತ್ತು ಸರ್. ನಮ್ಮ ಸಂತೋಷ್ ಅಣ್ಣ ಹೊರತು ಸಂತೋಷ್ ಅಣ್ಣ ಅವ್ರು ಬಿಗ್ ಬಾಸ್ ಹೋದ್ರಲ್ಲ, ಹೊರತು ಸಂತೋಷ್ ಅಣ್ಣ ಅವ್ರ ಕೈಯಿಂದನೇ ಇದನ್ನ ಇನಾಗ್ರೇಷನ್ ಮಾಡಿಸಿದ್ದು. ಮನುಷ್ಯ ಬ್ಯುಸಿ ಆಗಿದ್ರೇನೆ ಸರ್ ಕೆಟ್ಟ ಆಲೋಚನೆ ಬರಲ್ವಲ್ಲ. ಈ ಬರ್ಬೇಕಾರಂತೂ ಮಳೇಲಿ ಬಂದ್ವಿ. ಆ ಚಳಿಗೆ ಈ ಬಿಸಿ ಬಿಸಿ ಮಟನ್ ಬಿರಿಯಾನಿ ಒಳ್ಳೆ ಕಿಕ್ ಕೊಡ್ತಾ ಇದೆ. ಮಸ್ಟ್ ಟ್ರೈ ಡಿಶ್ ಇದು. ಫಿಂಗರ್ ಲಿಕ್ಕಿಂಗ್ ಗುಡ್, ಸಾಕಾಗಿದೆ. ಅವರಿಬ್ರು ಕೂಡ ಬಂದು ಒಂದು ದಿವಸ ಮುಂಚೆನೇ ಬಂದು ನಿಂತು, ನಾವೇನು ಓನರು ಅಂತಲ್ಲ, ನಾವು ಕೂಡ ಇಲ್ಲೊಬ್ರು ಕೆಲ್ಸಗಾರರೆ, ಬರೋ ತನಕ ನಾವು ಬಿಡಲ್ಲ ಅಷ್ಟೇ. ಆ ಟೇಸ್ಟ್ ಬರೋ ತನಕ ನಾವು ಬಿಡಲ್ಲ. ಬರ್ಸಿದ್ದೀರಾ? ಅದಕ್ಕೆ ನಿಮಗೆ ಒಲೆ ಅಡುಗೆನೇ ಬೇಕು. ಸೌದೆ ಒಲೆಯಲ್ಲಿ ಮಾಡಿದರೆ ಆ ಫ್ಲೇವರೇ ನಾವೊಂಥರ ನದಿ ಥರ ಸರ್. ನಮ್ಮ ಕೆಲಸ ಏನು ಸರ್, ಹರ್ಕೊಂಡು ಹೋಗ್ತಾ ಇರ್ಬೇಕಷ್ಟೇ. ಹರ್ಕೊಂಡು ಹೋಗ್ತಾ ಇರಬೇಕು. ಯಾವ ಥರ ಹರ್ಕೊಂಡು ಹೋಗ್ತಾ ಇರಬೇಕು ಅಂತಂದರೆ, ಮುಂದೆ ಒಂದು ಸಮುದ್ರ ಸೇರೋ ತನಕ ಹರ್ಕೊಂಡು ಹೋಗ್ತಾ ಇರಬೇಕು. ಸರಿ, ನಾವು ದುಡಿತಾ ಇರೋದು ಕೂಡ ಒಂದು ಒಳ್ಳೆ ಊಟ ಮಾಡೋಕ್ಕೆ. ನಾವು ಬೈ ಒಂದು ಗೆಟ್ ಒಂದು ಕೊಡೋಕ್ಕೂ ಆಗಲ್ಲ. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ನಮ್ಮ ಯೂಟ್ಯೂಬ್ ಚಾನಲ್. ಸೊ ನಾವಿವತ್ತು ನಮ್ಮೂರು ಹಾಸನದಲ್ಲಿದ್ದೀವಿ. ಆ್ಯಕ್ಚುಲಿ ಎಲ್ರಿಗೂ ಹೊಸಕೋಟೆ ದಮ್ ಬಿರಿಯಾನಿ ಬಗ್ಗೆ ನಿಮಗೆ ಗೊತ್ತೇ ಇರುತ್ತೆ. ಹೊಸಕೋಟೆನಲ್ಲಿ 4M ಬಿರಿಯಾನಿ ಸಖತ್ ಪಾಪ್ಯುಲರು. ಬಟ್ ಅಲ್ಲಿ ನಾನು ಎಲ್ಲ ಬಿರಿಯಾನಿನೂ ಟ್ರೈ ಮಾಡಿದ್ದೀನಿ. ಬಟ್ ಅಲ್ಲಿರೋ ಮೋಸ್ಟ್ ಪಾಪ್ಯುಲರ್ ಬಿರಿಯಾನೀಸಲ್ಲಿ ನನಗೆ ಫೇವ್ರೇಟ್ ಬಂದು ಅಕ್ಷಯ್ ದಮ್ ಬಿರಿಯಾನಿ. ಸೊ ಈ ಅಕ್ಷಯ್ ದಮ್ ಬಿರಿಯಾನಿ ಅವರ ಬ್ರಾಂಚು ಹಾಸನಲ್ಲಿದೆ ಅಂತ ನನಗೆ ಗೊತ್ತಾದ ತಕ್ಷಣ ಫಸ್ಟು ವಿಸಿಟ್ ಮಾಡಬೇಕು ಅಂತ ಇವತ್ತು ನಾನು ಬಂದಿರೋ ಜಾಗನೇ ಹಾಸನಲ್ಲಿರೋ ಅಕ್ಷಯ್ ದಮ್ ಬಿರಿಯಾನಿ ಅವರ ಬ್ರಾಂಚ್. ಇದು ಬಂದು ನಿಮಗೆ ಬೆಂಗಳೂರು ಟು ಚಿಕ್ಕಮಂಗ್ಳೂರು ಅಥವಾ ಬೆಂಗಳೂರು ಟು ಸಕಲೇಶ್ಪುರ ರೂಟ್ ಹೋಗ್ತಾ ಇದ್ದರೆ ನಿಮಗೆ ಹಾಸನಲ್ಲಿ ಒಂದು ಸ್ಟಾಪ್ ಹಾಕಿ ಒಂದು ಹೊಸಕೋಟೆ ಬಿರಿಯಾನಿನ ಹಾಸನಲ್ಲಿ ಟೇಸ್ಟ್ ಮಾಡೋದಕ್ಕೆ ಬೆಸ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು. ಚಿಕ್ಕಮಂಗ್ಳೂರು ರೂಟ್ ಹೋಗ್ತಾ ಇದ್ದರೆ ನಿಮಗೆ ರಿಂಗ್ ರೋಡಿಂದ ಒಂದು 200 ಮೀಟರ್ ಆಗುತ್ತೆ ಅಷ್ಟೇ, ನಿಯರ್ ಇದೆ. ಮತ್ತು ನೀವೇನಾದ್ರು ಸಕಲೇಶ್ಪುರ ರೂಟ್ ಹೋಗ್ತಾ ಇದ್ದರೆ BM ರೋಡಿಂದನೂ ನಿಯರ್ ಆಗುತ್ತೆ. ಪಕ್ಕ ಒಂದು ನಾಟಿ ಸ್ಟೈಲ್ ಬಿರಿಯಾನಿ ತಿನ್ನಬೇಕು ಅಂದರೆ ಇಲ್ಲಿ ವಿಸಿಟ್ ಮಾಡಿ. ಇಂಟೀರಿಯರ್ ಅಂತೂ ಸಖತ್ತಾಗಿದೆ ನೋಡಿದೆ. ಮತ್ತು ಇದು ಫ್ಯಾಮಿಲಿಗೆ ಅಂತಲೇ ಮಾಡಿರೋಂಥ ರೆಸ್ಟೋರೆಂಟು. ಸೊ ಹಾಸನಲ್ಲಿ ಒಂದು ನಾಟಿ ಸ್ಟೈಲ್ ಫ್ಯಾಮಿಲಿ ರೆಸ್ಟೋರೆಂಟ್ ಇರಲಿಲ್ಲ, ಇವಾಗ ಇದೊಂದು ಓಪನ್ ಆಗಿದೆ. ಸೊ ಬನ್ನಿ ಒಳಗಡೆ ಹೋಗೋಣ, ಹೆಂಗೆ ಡಿಸೈನ್ ಮಾಡಿದ್ದಾರೆ ಇಂಟೀರಿಯರು, ಮತ್ತು ಸೇಮ್ ಹೊಸಕೋಟೆ ಟೇಸ್ಟ್ ಇಲ್ಲೂ ಬರ್ತಿದೆಯಾ ಎಲ್ಲ ಚೆಕ್ ಮಾಡ್ಕೊಂಬರೋಣ. ಲೆಟ್ಸ್ ಗೋ. ಸೊ ನಾವಿವಾಗ ನಮ್ಮ ಫೇವ್ರೆಟ್ ಅಕ್ಷಯ್ ದಮ್ ಬಿರಿಯಾನಿ ಅಂದರೆ ನೆನಪಾಗೋದು ಮಟನ್ ಬಿರಿಯಾನಿನೇ. ಸೊ ಒಂದು ಮಟನ್ ಬಿರಿಯಾನಿ, ಚಿಕನ್ ಐಟಮಲ್ಲಿ ಒಂದು ಚಿಕನ್ ಸುಕ್ಕ ತರಿಸಿದ್ದೀವಿ. ನೋಡೋಣ ನಮ್ಮ ಹೊಸಕೋಟೆ ಟೇಸ್ಟ್ ಹಾಸನಲ್ಲಿ ಇದೆಯಾ ಅಂತ. ಬಿಸಿ ಬಿಸಿ ಬಿರಿಯಾನಿ ಜೊತೆ ಶೇರ್ವಾ ಮತ್ತು ಮೊಸರು ಕೊಟ್ಟಿದ್ದಾರೆ. ಕ್ವಾಂಟಿಟಿ ಆರಾಮಾಗಿ ಇಬ್ಬರು ತಿನ್ಬೋದು, ಭರ್ಜರಿ ಕ್ವಾಂಟಿಟಿ ಇದೆ. ಪೀಸಸ್ ಬೇಜಾನ್ ಪೀಸಸ್ ಕಾಣ್ತಾ ಇದೆ. ನೋಡೋಣ ಆಮೇಲೆ ಲೆಕ್ಕ ಹಾಕೋಣ ಪೀಸಸ್ಸು. ಇವಾಗ ಫಸ್ಟು ಟೇಸ್ಟ್ ಮಾಡೋಣ. ಇದು ರೈಸ್ ನೋಡಿದ್ರೆ ನಿಮಗೆ ಜೀರಾ ಸಾಂಬಾರು ಮತ್ತು ಬಾಸ್ಮತಿ ಮಿಕ್ಸ್ ಹಾಕಿದ್ದಾರೆ. ನೋಡೋಣ ಟೇಸ್ಟ್ ಹೇಗಿದೆ ಅಂತ. ಈ ಬರ್ಬೇಕಾರಂತೂ ಮಳೇಲಿ ಬಂದ್ವಿ. ಆ ಚಳಿಗೆ ಈ ಬಿಸಿ ಬಿಸಿ ಮಟನ್ ಬಿರಿಯಾನಿ ಒಳ್ಳೆ ಕಿಕ್ ಕೊಡ್ತಾ ಇದೆ. ಸೂಪರ್ ಚೆನ್ನಾಗಿದೆ ಬಿರಿಯಾನಿ. ರೈಸ್ ಟೇಸ್ಟ್ ಚೆನ್ನಾಗಿದೆ. ಪೀಸಸ್ ನೋಡುವ. ಸೊ ನೋಡ್ಬೋದು ಪೀಸಸ್ ಎಲ್ಲ ಸಖತ್ತಾಗಿ ಕೊಟ್ಟಿದ್ದಾರೆ ಕ್ವಾಂಟಿಟಿ. ಇನ್ನು ಮಟನ್ ಅಷ್ಟೇ ತುಂಬ ಚೆನ್ನಾಗಿ ಕುಕ್ ಆಗಿದೆ ನೋಡಿ, ಕೈಯಲ್ಲೇ ಬಿಡಿಸ್ಬೋದು. ಚೆನ್ನಾಗಿದೆ. ಮೀಟ್ ಕ್ವಾಂಟಿಟಿ ಕ್ವಾಲಿಟಿ ಎರಡೂ ಸೂಪರ್. ಭರ್ಜರಿ ಪೀಸಸ್ ಕೊಟ್ಟಿದ್ದಾರೆ. ಪೀಸಸ್ ಜೊತೆ ಟ್ರೈ ಮಾಡೋಣ. ಪೀಸ್ ಜೊತೆ ತಿನ್ನೋಕ್ಕಂತೂ ಸಖತ್ತಾಗಿದೆ. ಸೇಮ್ ನಮ್ಮ ಹೊಸಕೋಟೆಯಲ್ಲಿ ಅಕ್ಷಯ್ ಬಿರಿಯಾನಿ ಏನಿದೆ ಅದೇ ಬ್ರಾಂಚ್ ಆಗಿರೋದ್ರಿಂದ ಸೇಮ್ ಟೇಸ್ಟ್ ಮೇಂಟೈನ್ ಮಾಡಿದ್ದಾರೆ ಹಾಸನಲ್ಲೂ. ನೀವೇನಾರ ಈ ರೂಟು ಸಕಲೇಶ್ಪುರ ರೂಟು ಅಥವಾ ಚಿಕ್ಕಮಂಗ್ಳೂರು ರೂಟ್ ಓಡಾಡ್ತಿದ್ರೆ ಮಸ್ಟ್ ಟ್ರೈ ಬಿರಿಯಾನಿ ಪ್ಲೇಸು. ಆ್ಯಕ್ಚುಲಿ ಹಾಸನಲ್ಲಿ ಈ ಥರ ಒಂದು ನಾಟಿ ಸ್ಟೈಲ್ ಫ್ಯಾಮಿಲಿ ರೆಸ್ಟೋರೆಂಟ್ ಇರಲಿಲ್ಲ. ಚೆನ್ನಾಗಿದೆ. ಇಂಟೀರಿಯರ್ ಅಂತೂ ಸಖತ್ತಾಗಿ ಮಾಡಿಸಿದ್ದಾರೆ. ಸಖತ್ ವರ್ಕ್ ಮಾಡಿದ್ದಾರೆ ಇಂಟೀರಿಯರ್ ಮೇಲೆ. ಪೇಂಟಿಂಗ್ಸ್ ಇರ್ಬೋದು, ವಾಲ್ ಪೇಂಟಿಂಗ್ಸು ಕಾಂತಾರದ ಎಂಟ್ರ್ ಆದ ತಕ್ಷಣ ಚೆನ್ನಾಗಿ ಕಾಣುತ್ತೆ. ಮತ್ತು ನಮ್ಮ ಹಾಸನ ಬೇಲೂರದೆಲ್ಲ ಚೆನ್ನಾಗಿ ಮಾಡಿದ್ದಾರೆ ಪೇಂಟಿಂಗ್ಸ್ ಎಲ್ಲ. ಒಂದು ಒಳ್ಳೆ ಅಥೆಂಟಿಕ್ ಫ್ಯಾಮಿಲಿ ನಾಟಿ ಸ್ಟೈಲ್ ರೆಸ್ಟೋರೆಂಟ್ ಅಂತ ಹೇಳ್ಬೋದು ಇದು.
ನಂಗೆ ಇಷ್ಟ ಆಯಿತು. ಆ್ಯಂಬಿಯನ್ಸ್ ಆಗಲಿ, ಟೇಸ್ಟ್ ಆಗಲಿ ಟಾಪ್ ಕ್ಲಾಸ್ ಇದೆ. ಸೊ ಚಿಕನ್ ಐಟಮಲ್ಲಿ ನಾವು ಇವಾಗ ಚಿಕನ್ ಸುಕ್ಕ ತರಿಸಿದ್ವಿ. ಇದು ಅಷ್ಟೇ ಸಕ್ಕತ್ತಾಗಿದೆ ಕ್ವಾಂಟಿಟಿ. ಆರಾಮಾಗಿ ನೀವು ಒಂದೊಂದು ಪ್ಲೇಟ್ ತಗೊಂಡ್ರೆ ಇಬ್ಬಿಬ್ರು ತಿನ್ಬೋದು, ಅಷ್ಟಿದೆ ಕ್ವಾಂಟಿಟಿ. ಚಿಕನ್ನು ಅಷ್ಟೇ ಸೂಪರಾಗಿ ಬೆಂದಿದೆ. ಚಿಕನ್ ಸುಕ್ಕ ಈ ಚಿಕನ್ ಸುಕ್ಕದಲ್ಲಿ ಈ ಮಸಾಲ ಸಕ್ಕತ್ತಾಗಿದೆ. ಆ್ಯಕ್ಚುಲಿ ಸಕ್ಕತ್ ಇಷ್ಟ ಆಯಿತು. ಈ ಥರ ನಾಟಿ ಸ್ಟೈಲ್ ಚಿಕನ್ ಸುಕ್ಕ ತಿಂದು ತುಂಬ ದಿನ ಆಗಿತ್ತು ನಾನಂತೂ. ಮಸ್ಟ್ ಟ್ರೈ ಡಿಶ್ ಇದು. ಫಿಂಗರ್ ಲಿಕ್ಕಿಂಗ್ ಗುಡ್, ಸಕ್ಕತ್ತಾಗಿದೆ. ಸೊ ಆಲ್ರೆಡಿ ನಾವು ಹೊಸಕೋಟೆಲಿರೋ ಎಲ್ಲ ಮೇಜರ್ ಬಿರಿಯಾನಿದು ರಿವ್ಯೂ ಮಾಡಿ ವೀಡಿಯೋಸ್ ಅಪ್ಲೋಡ್ ಮಾಡಿದ್ದೀವಿ. ನೀವು ಬೇಕಾದ್ರೆ ಚೆಕ್ ಮಾಡ್ಬೋದು. ಅದ್ರ ಲಿಂಕ್ಸ್ ಎಲ್ಲ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಬಟ್ ಅದರಲ್ಲೆಲ್ಲ ಒಂದು ಕಂಪ್ಯಾರಿಸನ್ ವೀಡಿಯೋದಲ್ಲಿ ನಾನು ಹೇಳ್ದಂಗೆ ನನ್ನ ಫೇವ್ರೆಟ್ ಬಂದು ಅಕ್ಷಯ್ ದಮ್ ಬಿರಿಯಾನಿ. ಅವ್ರದ್ದು ಬ್ರಾಂಚ್ ಹಾಸನಲ್ಲಿ ಓಪನ್ ಆಗಿದೆ ಅಂದ ತಕ್ಷಣ ನಾನು ಟೇಸ್ಟ್ ಮಾಡಬೇಕಿಲ್ಲ ಅಂತ ಆ್ಯಕ್ಚುಲಿ ಸುಮಾರು ದಿನದಿಂದ ಕಾಯ್ತಿದ್ದೆ. ಇವತ್ತು ಟೈಮ್ ಕೂಡ ಬಂದಿದೆ. ಹಾಸನ ರೂಟ್ ಓಡಾಡೋರು ಮತ್ತು ಹಾಸನಲ್ಲಿರೋರು ಯೂಸ್ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿದೆ ಇಂಟೀರಿಯರು, ಮತ್ತು ಫ್ಯಾಮಿಲಿ ಬಂದು ಟೈಮ್ ಸ್ಪೆಂಡ್ ಮಾಡೋದಕ್ಕೆ ನಾಟಿ ಸ್ಟೈಲ್ ರೆಸ್ಟೋರೆಂಟ್ ಸೂಪರಾಗಿದೆ. ನಮಸ್ತೆ ಸರ್. ಸರ್ ನಮಸ್ತೆ. ನಿಮ್ಮ ಹೆಸರು? ಕಿರಣ್ ಅದೇ ಸರ್. ಕಿರಣ್. ಹಾಂ. ಸೊ ಈ ಅಕ್ಷಯ್ ಫುಡ್ ಫ್ಯಾಕ್ಟ್ರಿದು ನಾವು ಆಲ್ಮೋಸ್ಟ್ ಹೊಸಕೋಟೆಗೆ ಹೋದಾಗಲೆಲ್ಲ ಅಕ್ಷಯ್ ದಮ್ ಬಿರಿಯಾನಿ ಹೌದು ಟೇಸ್ಟ್ ಮಾಡ್ತಾನೆ ಇದ್ವಿ. ಆ್ಯಕ್ಚುಲಿ ನನ್ನ ಪರ್ಸ್ನಲ್ ಫೇವ್ರೇಟ್ ಬಂದು ಅಕ್ಷಯ್ ದಮ್ ಬಿರಿಯಾನಿ ಹೊಸಕೋಟೆನಲ್ಲೇ. ಹೌದೌದು. ಅದನ್ನು ಈ ಸೈಡ್ ಓಡಾಡಬೇಕಾದ್ರೆ ನನಗೆ ಹಾಸನಲ್ಲಿ ಓಪನ್ ಆಗಿದೆ ಅಂತ ರೀಸೆಂಟಾಗಿ ಗೊತ್ತಾಯಿತು. ಬಟ್ ಯಾವಾಗ ಸರ್ ಓಪನ್ ಆಗಿದೆ ಇದು? ಸರ್ ಇದು ಬಂದ್ಬಿಟ್ಟು ಇವಾಗ ಒಂದೂವರೆ ವರ್ಷ 2 ವರ್ಷ ಆಗಿ ಬಂತು. ಈಗ ಇದು ಅಕ್ಷಯ್ ದಮ್ ಬಿರಿಯಾನಿ ಅಂದರೆ ಅದರದ್ದೇ ಬ್ರಾಂಚ್ ಇದು? ಅದರದ್ದೇ ಬ್ರಾಂಚು, ಅದರದ್ದೇ ಫ್ರಾಂಚೈಸಿ ನಾವು ತೊಗೊಂಡಿರೋದು. ಓಕೆ. ಕರ್ನಾಟಕದಲ್ಲಿ ನನ್ನ ಪ್ರಕಾರ ಇದೇ ಫಸ್ಟು. ಇದೇ ಫಸ್ಟ್ ಫ್ರಾಂಚೈಸಿ. ಇದೇ ಫಸ್ಟ್ ಫ್ರಾಂಚೈಸಿ. ಓಪನಿಂಗ್ ಎಲ್ಲ ಚೆನ್ನಾಗಿತ್ತು ಸರ್. ನಮ್ಮ ಸಂತೋಷ್ ಅಣ್ಣ, ಹೊರ್ತು ಸಂತೋಷ್ ಅಣ್ಣ ಅವ್ರು ಬಿಗ್ ಬಾಸಿಗೆ ಹೋದ್ರಲ್ಲ, ಹೊರ್ತು ಸಂತೋಷ್ ಅಣ್ಣ ಅವ್ರ ಕೈಯಿಂದನೇ ಇದನ್ನ ಇನಾಗ್ರೇಷನ್ ಮಾಡಿಸಿದ್ದು. ಆಮೇಲೆ ನಮಗೆ ಗೊತ್ತಲ್ಲ, ನಮಗೆ ಜಾಸ್ತಿ ನಮ್ಮ ಅಣ್ಣನ ಥರ ಸಪೋರ್ಟ್ ಮಾಡ್ಕೊಂಡು ನಿಂತು, ನಮ್ಮ ರಘು ಅಣ್ಣ, ನಮ್ಮ ಸೀನಣ್ಣ ಅವರಿಬ್ಬರು ಕೂಡ ಬಂದು ಒಂದು ದಿವಸ ಮುಂಚೆನೇ ಬಂದು ನಿಂತು ಏನೇನು ರೆಡಿ ಮಾಡಬೇಕು, ಏನೇನು ಮಾಡಬಾರ್ದು ಅನ್ನೋದೆಲ್ಲ ಯೋಚನೆ ಮಾಡಿ ಇಲ್ಲಿ ಕ್ಲೀನಾಗಿ ಏನೂ ಕೂಡ ಅವತ್ತಿಂದು ಓಪನಿಂಗ್ ದಿವಸ ಯಾವುದು ಸಮಸ್ಯೆ ಆಗಬಾರ್ದು ಅಂತ ಅಂದ್ಬಿಟ್ಟು ಕ್ಲೀನಾಗಿ ಎಲ್ಲ ನಮಗೆ ಎಷ್ಟು ಖುಷಿಯಾಗೋಯ್ತು ಅಂತಂದರೆ, ಮೇ ಬಿ ನಮ್ಮ ಸ್ವಂತ ಅಣ್ಣ ಇದ್ರೂ ಅಷ್ಟು ಮಾಡ್ತಿರಲಿಲ್ಲ ಅನಿಸುತ್ತೆ. ಅಷ್ಟು ಕ್ಲೀನಾಗಿ ಬಂದ್ಬಿಟ್ಟು ಮಾಡಿಕೊಡೋರು. ಅದಕ್ಕೊಂದು ಸಖತ್ತು ಖುಷಿ ಆಗುತ್ತೆ ಈಗಲೂ. ಸೊ ಇಲ್ಲಿ ಬಂದಾದ್ಮೇಲೆ ಅವರು ಬಿಗ್ ಬಾಸಿಗೆ ಹೋದ್ರು. ಸೊ ನನಗೆ ಡೌಟ್ ಅಂದರೆ ಈಗ ಟೇಸ್ಟ್ ಹೆಂಗೆ ಅಲ್ಲಿದ್ದ ಹೆಂಗೆ ಮೇಂಟೈನ್ ಮಾಡ್ತೀರಾ ಸರ್? ಸೇಮ್. ಯಾಕಂದರೆ ಬಿರಿಯಾನಿ ಬಂದ್ಬಿಟ್ಟು ನಾವೇನು ಮಾಡೋದು, ನಾವು ಇವಾಗ ನಾವೇನು ಓನರು ಅಂತಲ್ಲ, ನಾವು ಕೂಡ ಇಲ್ಲೊಬ್ರು ಕೆಲ್ಸಗಾರರೆ. ಬಿರಿಯಾನಿ ಬಂದ್ಬಿಟ್ಟು ನಾವೇ ಮಾಡೋದು, ಬೇರೆ ಕೈಲಿ ಮಾಡ್ಸೋಕೆ ಹೋಗಲ್ಲ. ಅದು ಏನು ಇಂಗ್ರೀಡಿಯೆಂಟ್ಸ್ ಬರುತ್ತೆ, ಬಿರಿಯಾನಿ ಪೌಡರ್ ಏನು ಬರುತ್ತೆ, ನಮಗೆ ಅಲ್ಲಿಂದನೇ ಕಳಿಸ್ತಾರೆ. ಸೊ ಅಂದರೆ ನನಗೆ ಟೇಸ್ಟ್ ಮಾಡಿದೆ, ಸೇಮ್ ಎಕ್ಸಾಕ್ಟ್ ಅದೇ ಟೇಸ್ಟ್ ಸರ್. ಅದೇ ಟೇಸ್ಟ್ ಬರುತ್ತೆ, ಅದೇ ಟೇಸ್ಟ್ ಸರ್. ಅದೇ ಟೇಸ್ಟ್ ಬರಲೇಬೇಕು ಸರ್. ಸಿಂಪಲ್. ಈಗ ಇನ್ನು ಕೆಲವೊಬ್ರು ಹೇಳ್ತಾರೆ ಸರ್ ಬಂದು, ಈಗ ಬಂದ್ಬಿಟ್ಟು ಸುಮ್ಮನೆ ಅಲ್ಲಿಂದ ಅವ್ನು ಟೇಸ್ಟ್ ಮಾಡಿರ್ತಾರೆ, ಅಲ್ಲಿ ಬಂದ್ಬಿಟ್ಟು ಅಲ್ಲಿದಿಲ್ಲಪ್ಪ ಅಂತ ಅಂತಾರೆ, ಅಲ್ಲಿ ಟೇಸ್ಟ್ ಇಲ್ಲ ಅಂತ ಅಂತಾರೆ. ನಮಗೆ ಈಗ ಸರ್ ನೀವು ಈಗ ಇದನ್ನ ಕಟ್ ಮಾಡಿ ಮೇಡಮ್ ಹಂಗೇನೆ ಹಾಕಿ, ಅದು ಗೊತ್ತಾಗುತ್ತೆ ಅವ್ರಿಗೆ, ಕಸ್ಟಮರ್ಸ್ಗಳಿಗೆ ಗೊತ್ತಾಗಬೇಕು ಸರ್. ಇವಾಗ ನಾನು ನಿಮಗೆ ಏನಾದರೂ ಹೇಳ್ಕೊಟ್ಟಿದ್ದೀನಾ ಅಂದರೆ ನಿಮಗೆ ಅದೇ ಟೇಸ್ಟು ಹೇಳಿ ಅಂತ ನಿಮಗೆ ಏನಾದರೂ ಇವಾಗ ನಾನು ಕೇಳ್ತಿರೋದು ಅಷ್ಟೇ. ಈಗ ನಿಮಗೆ ಅಲ್ಲಿ ತಿಂದಿರ್ತೀರಾ, ನಿಮಗೆ ಅದೊಂದು ಗೊತ್ತಿರುತ್ತೆ ಅದೊಂದು ರುಚಿ. ಸೊ ನಿಮಗೆ ಎಲ್ಲೇ ಬೇರೆ ಕಡೆ ಹೋದ್ರೂ ಕೂಡ ಅದು ಗೊತ್ತಾಗುತ್ತೆ. ಸೊ ಬೇರೆ ಜನಗಳು ಹೆಂಗೆ ಮಾಡ್ಬಿಡ್ತಾರೆ ಅಂತಂದ್ರೆ, ಅಲ್ಲಿ ತಿಂದಿರ್ತಾರೋ ಇಲ್ವೋ ಗೊತ್ತಿರಲ್ಲ, ಇಲ್ಲಿ ಬಂದ್ಬಿಟ್ಟು ಅಲ್ಲಿ ಥರ ಇಲ್ಲ ಅಂತಾರೆ ಸುಮ್ಮನೆ. ಅದೊಂದು ರ್ಯಾಂಡಮ್ ಆಗಿ ಹೇಳ್ಬಿಡ್ತಾರೆ, ಏನು ಗೊತ್ತಿರಲ್ಲ ಅವರಿಗೆ. ಗೊತ್ತಿರುತ್ತೋ ಇಲ್ವೋ ಗೊತ್ತಿಲ್ಲ, ಒಟ್ಟು ಅವ್ನು ರ್ಯಾಂಡಮ್ ಆಗಿ ಹೇಳ್ತಾರೆ. ನಾವೆಂದು ಸರ್ ಅಲ್ಲಿದೆ ಏನಿರುತ್ತೆ ಅದೇ ಮಾಡೋದು. ಇಲ್ಲ ಅದೇ ಟೇಸ್ಟ್ ಇದೆ. ನಾನು ಸೇಮ್ ಟೇಸ್ಟ್ ಮಾಡೋದಲ್ಲ, ಅದಕ್ಕೆ ನಾನು ಕೇಳಿದ್ದು. ಬಿರಿಯಾನಿ ಮಾಡೋದು ನಾವೆಲ್ವ ಸರ್, ಅದಕ್ಕೆ ಬರಲೇಬೇಕು. ಬರೋದಂಕ ನಾವು ಬಿಡಲ್ಲ ಅಷ್ಟೇ, ಆ ಟೇಸ್ಟ್ ಬರೋದಂಕ ನಾವು ಬಿಡಲ್ಲ. ಬರ್ಸಿದ್ದೀರಾ? ಚೆನ್ನಾಗಿತ್ತು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಇಂಟೀರಿಯರ್ ಬಗ್ಗೆ ಮಾತಾಡಲೇಬೇಕು ಸರ್. ತುಂಬಾ ಚೆನ್ನಾಗಿ ಡಿಸೈನ್ ಮಾಡಿದ್ದೀರಾ. ಎಂಟರ್ ಆಗಿದ ತಕ್ಷಣ ಆ ಕಾಂತಾರ ಡಿಸೈನ್ ಆಗ್ಬೋದು, ಮತ್ತೆ ನಮ್ಮ ಕರ್ನಾಟಕದ್ದು ಹಂಪಿ ಅರಮನೆ ಆಗ್ಬೋದು. ಇಂಟೀರಿಯರ್ ತುಂಬಾ ಸರ್ ಇದು ಐಡಿಯಾ ಸರ್. ಇದು ನಮಗೆ ನನ್ನ ಫ್ರೆಂಡ್ ಇದ್ದಾನೆ ಹೇಮಂತ್ ಅಂತ, ಆಮೇಲೆ ನನ್ನ ಕ್ಲೋಸ್ ಫ್ರೆಂಡ್ ಇದ್ದಾನೆ ಅನೂಪ್ ಅಂತ. ಅವರು ಅನೂಪ ಮತ್ತು ನಾನು ಇದನ್ನು ಇಬ್ರು ಒಟ್ಟಿಗೆ ಮಾಡಿದ್ದಲ್ವಾ. ಸೊ ಹಂಗಾಗಿ ಅವನು, ನಾನು ಮತ್ತು ಹೇಮಂತ್ ಅಂತ ಇದ್ದಾನೆ. ಅದು ಅಲ್ಲೇ ಹೇಮಂತ್ ಇದಿದೆ, ಬೋರ್ಡ್ ಇದೆ ಮುಂದೆ, ಹೇಮಂತ್ ಕನ್ಸ್ಟ್ರಕ್ಷನ್ ಅಂತ, ಅಭಿಜ್ಞ ಕನ್ಸ್ಟ್ರಕ್ಷನ್ ಅಂತ. ಸೊ ಅವರು 3 ಜನ ಕೂತ್ಕೊಂಡು ಸರ್ ಇದೆಲ್ಲ ಪ್ರೀ ಪ್ಲ್ಯಾನ್ ಮಾಡಿದ್ವಿ. ಮಾಡಿ ಎಲ್ಲ ಪ್ರತಿಯೊಂದು ಕೂಡ ಇದೇ ಥರನೇ ಬರಬೇಕು, ಇದೇ ಥರ ಇಲ್ಲಿಗೆ ಇದೇ ಬರಬೇಕು, ಇಲ್ಲಿಗೆ ಆ ಫೋಟೋನೇ ಬರಬೇಕು. ಕ್ಲೀನಾಗಿ ಹೋಮ್ವರ್ಕ್ ಮಾಡಿದ್ವಿ ಸರ್. ಒಂಥರ ಅಂದರೆ ಯಾವತ್ತೂ ಕೂಡ ಯುದ್ಧ ಮಾಡಬೇಕು ಅಂತ ಅಂದಾಗ ಹಿಂದಿನ ದಿವಸ ಮಾತ್ರ ಅಭ್ಯಾಸ ಮಾಡಬಾರ್ದಲ್ಲ, ಸೊ ಮುಂದೆ ಮಾಡಬೇಕಲ್ಲ ಸರ್. ಹಂಗಾಗಿ ಒಂದು ವರ್ಷದಿಂದನೂ ಪ್ಲ್ಯಾನ್ ಮಾಡ್ತಲೇ ಇದ್ವಿ.
ಇದೇ ಥರನೇ ಮಾಡೋಣ ಅಂತ. ಅದು ಸಕ್ಸಸ್ ಆಯಿತು ಅಂತ ಅನ್ಕೊಂತೀವಿ ನಾವು. ಚೆನ್ನಾಗಿ ಬಂತು ಅಂತ. ಇಲ್ಲ ಸರ್, 99% ಜನ ಬಂದವರೆಲ್ಲ ಅದೊಂದು ಒಳ್ಳೆ ಒಪಿನಿಯನ್ ಕೊಡ್ತಾರೆ. ಕ್ಲೀನು, ನಿಮಗೆ ಅದು ಎರಡು ಆಂಬಿಯನ್ಸ್ ಎರಡು ಸಖತ್ತಾಗಿ ಬಂದಿದೆ ಅಂತ ಹೇಳ್ತಾರೆ. ಎಲ್ಲ ಜನಗಳ ಆಶೀರ್ವಾದ, ನಮಗೆ ನಮ್ದೇನಿಲ್ಲ. ಹಾಸನ ಒಂದು ರಿಕ್ವೈರ್ ಇತ್ತಿದು, ಈ ಥರದ ಒಂದು ಫ್ಯಾಮಿಲಿ ನಾಟಿ ಸ್ಟೈಲ್ ರೆಸ್ಟೋರೆಂಟ್. ಹೌದು, ನನಗೆ ಗೊತ್ತಿರಂಗೆ ಇಲ್ಲ ಯಾವುದು ಸರ್. ನಾಟಿ ಸ್ಟೈಲ್ ಅಂತಂದರೆ ಕಂಪ್ಲೀಟ್ ಜನಗಳಿಗೆ ಏನು ಅನ್ಸ್ಬಿಟ್ಟಿದೆ ಅಂದರೆ, ನಿಮಗೆ ಗ್ಯಾಸಲ್ಲಿ ಮಾಡೋದೇ ನಾಟಿ ಸ್ಟೈಲು ಅಂತ ಅಂದ್ಕೊಂಡಿದ್ದಾರೆ. ಗ್ಯಾಸಲ್ಲಿ ಮಾಡೋದು ಸರ್, ನಿಮಗೆ ಅದೊಂದು ಒಂದು ಫೀಲ್ ಬರಬೇಕು. ಇಲ್ಲಿ ಬಂದ ತಕ್ಷಣನೇ ಇಲ್ಲಪ್ಪ ಇದು ಪಕ್ಕ ನಾಟಿ ಸ್ಟೈಲ್ ಅಂತ ಅನ್ನಿಸ್ಬೇಕು. ಅದಕ್ಕೆ ನಿಮಗೆ ಒಲೆ ಅಡುಗೆನೇ ಬೇಕು. ಸೌದೆ ಒಲೆಯಲ್ಲಿ ಮಾಡಿದರೆ ಆ ಫ್ಲೇವರೇ ಬರುತ್ತೆ. ಯಾಕಂದರೆ ಇದು ಲಿಕ್ವಿಡ್ ಅಲ್ಲ, ಗ್ಯಾಸ್ ಬಂದ್ಬಿಟ್ಟು ಲಿಕ್ವಿಡ್ ಅಲ್ವಾ. ಸೊ ಹಂಗಾಗಿ ಇದ್ರದ್ದೇ ಫ್ಲೇವರ್ ಜಾಸ್ತಿ ಚೆನ್ನಾಗಿ ಬರುತ್ತೆ. ಕಾನ್ಸೆಪ್ಟೇ ಅದಲ್ವ ಸರ್, ಸೌದೆ ಒಲೆ ಕಾನ್ಸೆಪ್ಟೇ ನಮ್ದಲ್ವಾ ಮೇಯ್ನು. ಬೇಕಿತ್ತು ಸರ್. ಹಾಸನ ಅವ್ರು ಹೆಂಗೆ ಯೂಸ್ ಮಾಡ್ಕೊಂತಾರೆ ಅನ್ನೋದೇ ಡಿಪೆಂಡ್ಸ್ ಅಷ್ಟೇ. ನಾವು ಮಾಡಿದ್ದೀವಿ ಸರ್. ಇವಾಗ ನಮ್ಮ ಕೆಲಸ ಏನು ಸರ್, ಇದು ಸರ್ ಇವಾಗ ಎಕ್ಸಾಂಪಲ್ ಹೇಳ್ಬೇಕು ಅಂತಂದರೆ, ನಾವು ಒಂಥರ ನದಿ ಥರ ಸರ್. ನಮ್ಮ ಕೆಲಸ ಏನು ಸರ್, ಹರ್ಕೊಂಡು ಹೋಗ್ತಾ ಇರ್ಬೇಕಷ್ಟೇ. ಹರ್ಕೊಂಡು ಹೋಗ್ತಾ ಇರಬೇಕು. ಯಾವ ಥರ ಹರ್ಕೊಂಡು ಹೋಗ್ತಾ ಇರಬೇಕು ಅಂತಂದರೆ, ಮುಂದೆ ಒಂದು ಸಮುದ್ರ ಸೇರೋ ತನಕ ಹರ್ಕೊಂಡು ಹೋಗ್ತಾ ಇರಬೇಕು. ಯಾರೇ ನಮಗೆ ಬೇಕಾಗಿರೋ ಜನಗಳು, ಬೇಡದಿರೋ ಜನಗಳು ಬಂದ್ಬಿಟ್ಟು ಕಸನೂ ಎಸಿತಾರೆ, ಕಲ್ಲು ಹೊಡಿತಾರೆ, ಅಲ್ಲಿ ಬಂದ್ಬಿಟ್ಟು ಗೆಲಿನೂ ಮಾಡ್ತಾರೆ, ಎಲ್ಲದನ್ನೂ ಮಾಡ್ತಾರೆ. ನದಿದೇನು ಕೆಲಸ, ಹರ್ಕೊಂಡು ಹೋಗ್ತಾ ಇರಬೇಕು. ನಮ್ಮದು ಏನು ಕೆಲಸ ಸರ್, ಬಿರಿಯಾನಿ ಮಾಡ್ತಾ ಇರಬೇಕು. ಅದು ಲಾಸ್ ಆಗುತ್ತೋ ಲಾಭ ಆಗುತ್ತೋ ಇಷ್ಟ ಪಡೋ ಥರ ನಾವು ಕೆಲಸ ಮಾಡಬೇಕು ಸರ್. ಆಮೇಲೆ ಏನೋ ಒಂದು ಆಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಗೊತ್ತಿಲ್ಲ ಬೇರೆಯವ್ರು ಹೆಂಗೆ ಅನ್ಕೊಂಡಿದ್ದಾರೆ ಅಂತ. ನಮ್ಮ ಕೆಲಸ ಸರ್, ನಾನಂತೂ ಅದೇನೋ ಗೊತ್ತಿಲ್ಲ ಸರ್. ಹಾರ್ಡ್ ವರ್ಕ್ ಅಂದರೆ ಸಖತ್ ಇಷ್ಟ ನನಗೆ. ಎಲ್ಲರೂ ಹೇಳ್ತಾರೆ, ಅಪ್ಪ ಇಷ್ಟೊಂದು ಯಾರು ಕೆಲಸ ಮಾಡ್ತಾರೆ. ನನಗೆ ಕೆಲಸ ಮಾಡೋದಂದ್ರೆ ಇಷ್ಟ. ಫಸ್ಟ್ ಆಫ್ ಆಲ್ ಮನುಷ್ಯ ಯಾವತ್ತೂ ಬ್ಯುಸಿಯಾಗಿದ್ರೆ ಅವನಿಗೆ ಮನುಷ್ಯ ಬ್ಯುಸಿಯಾಗಿದ್ರೆ ಸರ್ ಕೆಟ್ಟ ಆಲೋಚನೆ ಬರಲ್ವಲ್ಲ. ಇವಾಗ ಬ್ಯುಸಿಯಾಗಿದ್ರೆ ಬೇರೆಯವ್ರನ್ನ ಅವನೇನೋ ಚೆನ್ನಾಗಿ ಮಾಡ್ತಿದ್ದಾನೆ, ಬ್ಯುಸಿ ಇಲ್ಲ ಅಂತ ಅಂದರೆ ನಮಗೆ ಅನಿಸುತ್ತೆ ಅವನೇನೋ ಅವ್ನು ಚೆನ್ನಾಗಿ ಮಾಡ್ತಿದ್ದಾನೆ, ನಾವೇನೋ ಅವ್ನು ಮಾಡಬೇಕು ಅವನ್ನ ಎಳ್ದಾಕ್ಬಿಡ್ಬೇಕು ಅನ್ನೋದೊಂದು ಇರುತ್ತೆ. ನಮಗೇನಿಲ್ವಲ್ಲ ಸರ್, ಕೆಲಸ ಇರುತ್ತೆ, ನಮ್ಮದೇ ನಮಗೆ ಆಲೋಚನೆ ಇರುತ್ತೆ, ಆಲೋಚನೆ ನಮಗಿರುತ್ತೆ. ಹೌದೌದು ಅಷ್ಟೇ ಸರ್. ನನಗೆ ಅನ್ಸಿರೋದು ಅದು ಸರ್. ನಾವು ಒಂಥರ ನದಿ ಥರ ಹರ್ಕೊಂಡು ಹೋಗ್ತಾ ಇರಬೇಕು. ಎಲ್ಲಿ ಗಂಟೆ ಹೋಗ್ತಾ ಇರಬೇಕು ಅಂತಂದರೆ ಸಮುದ್ರ ಸೇರೋ ತನಕ. ಅದು ಕೆಲಸ ಏನು, ಜಸ್ಟ್ ನಿಂತಿರಾಗಬಾರ್ದು, ಹರ್ಕೊಂಡು ಹೋಗ್ತಾ ಇರಬೇಕು. ಅದೇ ನಮ್ಮ ಕೆಲಸ ಅಷ್ಟೇ. 2 ಹೋಟ್ಲು ಮಾಡಿದ್ದೀವಿ ಸರ್ ಇಲ್ಲೇ ಹಾಸನಲ್ಲಿ. ಇವಾಗ ಇನ್ನೊಂದು ಹೋಟ್ಲ್ ಓಪನ್ ಆಗಿದೆ, ಅದು 1 ಮಂತ್ ಆಯಿತು. ಅದೆಲ್ಲಿ ಅಂತಂದರೆ ಉದ್ದೂರು ಬೈಪಾಸು ಸರ್. ಅದು ನಿಮಗೆ ಬೇಲೂರು ರೋಡು ಉದ್ದೂರು ಬೈಪಾಸಲ್ಲೇ ಸಿಗುತ್ತೆ. ನಿಮಗೆ ಟರ್ನ್ ಆದರೆ ಚಿಕ್ಕಮಂಗ್ಳೂರು ರೋಡು, ಅಲ್ಲೇ ಮಾಡಿದ್ದೀನಿ. ಹೆಂಗಿದ್ರು ನಿಮ್ಮ ಸಬ್ಸ್ಕ್ರೈಬರ್ಸ್ ಎಲ್ಲ ಇರ್ತಾರೆ ಬೆಂಗಳೂರವರು. ಅಲ್ಲಿ ಏನಾದ್ರು ಬಂತು ಅಂತ ಅಂದ್ರೂ ಅಲ್ಲೂ ಬರ್ಬೋದು ಸರ್. ರಿಂಗ್ ರೋಡ್ ಜಾಯ್ನ್ ಆಗುತ್ತೆ ಸರ್. ನಿಮಗೆ ಆ ಟರ್ನ್ ಆದ್ರೇ ನಮ್ಮದು ಅಕ್ಷಯ ದಮ್ ಬಿರಿಯಾನಿ ಹೊಸಕೋಟೆ ಹಾಸನ ಅನ್ನೋದೊಂದು ನಮ್ಮದು ಅಲ್ಲೇ ಸಿಕ್ಬಿಡುತ್ತೆ. ಅಲ್ಲೇ ಇದೆ. ಅದನ್ನು ಬೇಕಾದ್ರೆ ನಿಮಗೆ ಯಾವತ್ತಾದ್ರೂ ಫ್ರೀ ಆದಾಗ ಅದನ್ನು ಬಂದು ಮಾಡಿದರೆ ನಿಮಗೂ ಚೆನ್ನಾಗಿದೆ. ಲೊಕೇಶನ್ ಚೆನ್ನಾಗಿದೆ ಆಕ್ಚುಲಿ. ಕರೆಕ್ಟಾಗಿ ಇದು ಬೆಂಗಳೂರು ಟು ಚಿಕ್ಕಮಂಗ್ಳೂರು ಹೋಗೋ ರೂಟಲ್ಲಿ ರಿಂಗ್ ರೋಡಿಂದ ತುಂಬಾ ನಿಯರ್ ಆಗಿದೆ. ಒಂದು 250 ಮೀಟರ್ಗೆ 200 ಮೀಟರ್ ಡಿಸ್ಟೆನ್ಸ್. ಒಂದು 200 ಮೀಟರ್ ಆಗುತ್ತೆ. ಡೈರಿ ಸರ್ಕಲ್ ಇಂದ ಸರ್ ನಿಮಗೆ 1 ಕಿಲೋಮೀಟರ್ ಆಗುತ್ತೆ ಅಷ್ಟೇ. ನಿಮಗೆ ಏನು ಬೆಂಗಳೂರು ಕಡೆಯಿಂದ ಅಂದರೆ ಬೆಂಗಳೂರು ರೂಟಿಂದ ಬರ್ತೀರಾ, ಆ ಡೈರಿ ಸರ್ಕಲ್ ಏನಿದೆ, ಡೈರಿ ಸರ್ಕಲ್ ಎಲ್ಲರಿಗೂ ಆಲ್ಮೋಸ್ಟ್ ಗೊತ್ತು ಅಂತ ಅನಿಸುತ್ತೆ. ಬೆಂಗಳೂರು ರೂಟಿಂದ ಆಲ್ಮೋಸ್ಟ್ ಗೊತ್ತಿರುತ್ತೆ. ಅಲ್ಲಿಂದ 1.5 ಕಿಲೋಮೀಟ್ರ್ ನಮ್ಮದು ಒಂದು ಹೋಟ್ಲು ಸಿಕ್ಕಿದ್ರೆ, ಇಲ್ಲಿಂದ ಒಂದು ನಿಮಗೆ 6 to 7 ಕಿಲೋಮೀಟರು ಇನ್ನೊಂದು ಹೋಟ್ಲು ಸಿಗುತ್ತೆ. ಅಂದರೆ ಅದನ್ನ ಏನು ಪರ್ಪಸ್ ಮಾಡಿದ್ದೀವಿ ಅಂತಂದರೆ, ಅದು ಆನ್ ದ ವೇ ಕಸ್ಟಮರ್ಸ್ಗಳಿಗೆ ಮಾತ್ರ ಮಾಡಿದ್ದೀವಿ. ಅಂದರೆ ಅದು ಚೆನ್ನಾಗಿದೆ, ಆಂಬಿಯನ್ಸ್ ಎಲ್ಲ ಚೆನ್ನಾಗಿದೆ, ಓಕೆ. ಬಟ್ ಇದು ಮಾತ್ರ ನಾವು ಒತ್ಕೊಟ್ಟು ಮಾಡಿರೋದು ಫ್ಯಾಮಿಲಿ ಕಸ್ಟಮರ್ಸ್ಗಳಿಗೆ. ಇಲ್ಲಿ ಡ್ರಿಂಕ್ಸು ಅಲೋ ಮಾಡಲ್ಲ, ಸ್ಮೋಕಿಂಗು ಇಲ್ಲ, ಏನಿಲ್ಲ. ಓನ್ಲಿ ಫ್ಯಾಮಿಲಿ ಅಷ್ಟೇ. ಇಲ್ಲ ಒಂದು ಒಳ್ಳೆ ಊಟ ಮಾಡಬೇಕು ಸರ್, ಅಷ್ಟೇ. ಬೇರೆದೇನು ಸರ್, ಇವಾಗ ನಾವು ದುಡಿತಾ ಇರೋದು ಕೂಡ ಒಂದು ಒಳ್ಳೆ ಊಟ ಮಾಡೋಕ್ಕೇನು ಏನು ಬರುತ್ತೆ ಸರ್, ಒಂದು ಒಳ್ಳೆ ಬಟ್ಟೆ ಹಾಕ್ಬೋದು ಅಷ್ಟೇ. ಅದು ಬಿಟ್ಟರೆ ಬೇರೆ ಏನು ತಗೊಬೋದು, ಒಂದು ಒಳ್ಳೆ ಕಾರಲ್ಲಿ ಓಡಾಡ್ಬೋದು, ಒಂದು ಒಳ್ಳೆ ಬಟ್ಟೆ ಹಾಕ್ಬೋದು, ಒಂದು ಒಳ್ಳೆ ಮನೆ ಕಟ್ಬೋದು. ಅದು ಬಿಟ್ಟರೆ ಎಲ್ಲರೂ ದುಡಿಯೋಕೆ ಊಟ ಮಾಡೋಕ್ಕೆ ಅಲ್ವಾ ಸರ್. ಪ್ರತಿಯೊಬ್ಬರೂ ಒಳ್ಳೆ ಫುಡ್ ತಿಂದರೆ ಸ್ಯಾಟಿಸ್ಫ್ಯಾಕ್ಷನೇ ಬೇರೆ. ಹೌದು ಚೆನ್ನಾಗಿ. ಮತ್ತೆ ಇನ್ನೊಂದು ಡೌಟ್ ಏನು ಕೇಳಬೇಕಂದ್ರೆ, ಈಗ ನಾನು ಟೇಸ್ಟ್ ಮಾಡಿದಾಗ ನನಗೆ ಕ್ವಾಂಟಿಟಿ ಚೆನ್ನಾಗಿ ಹೋಯ್ತು. ಓಕೆ. ಸೇಮ್ ಕಂಪ್ಯಾರಿಸನ್ ಮಾಡಿದ್ರೆ ಅಲ್ಲಿ ಅಕ್ಷಯಲ್ಲಿ ಏನು ಸಿಗ್ತಿತ್ತು ಹೊಸಕೋಟೆಯಲ್ಲಿ, ಸೇಮ್ ಕ್ವಾಂಟಿಟಿ ಸರ್. ಒಂದು ಹೇಳ, ಅವ್ರ ಬೌಲು ಕೂಡ ಅವರೇ ತಂದು ಕೊಟ್ಟಿದ್ದಾರೆ ಅದಕ್ಕೆ. ಹೌದಾ? ಆ ಬೌಲ್ ಏನಿದೆ ಸರ್, ಅಲ್ಲೂ ಕೂಡ ಬೌಲಲ್ಲೇ ಹಾಕೋದು ಕ್ವಾಂಟಿಟಿ ಬೌಲು. ಸೊ ಆ ಬೌಲ್ ಏನಿದೆ, ನಾನು ಅಣ್ಣ ನಮಗೆ ಗೊತ್ತಾಗಲ್ಲ, ಅದು ನೀವೇ ತಗೊಬಂದ್ಬಿಡಿ, ಅದು ಯಾವ ಥರ ಇರುತ್ತೆ ಅಂತ ಅಂದಿದ್ದಾಗ ಪಾಪ ಅವರೇನೆ ಅಲ್ಲಿಂದ ತಗೊಂಡ್ಬಿಟ್ಟು ಕೊಟ್ಟಿದ್ದಾರೆ. ತಾಳಪ್ಪ ಇದ್ರಲ್ಲಿ ಹಾಕು
ಅದೇ ಸೇಮ್ ಕ್ವಾಂಟಿಟಿ ಬರುತ್ತೆ, ಸೇಮ್ ಸೇಮ್ ಕ್ವಾಂಟಿಟಿ, ಆಮೇಲೆ ಸೇಮ್ ಸ್ಟೈಲು, ಸೇಮ್ ಸ್ಟೈಲ್, ಸೇಮ್ ಸ್ಟೈಲು. ಅಂಡ್ ಈಗ ಅಬ್ಸರ್ವ್ ಮಾಡಿದ್ರೆ ಈಗೆಲ್ಲ ಕಾಂಬೋ ಆಫರ್ಗಳು ಜೋರಾಗಿ ನಡೀತಾ ಇದೆ. ಅದು ಏನೋ ಒಂದು ಬಿರಿಯಾನಿ ತಗೊಂಡ್ರೆ ಇನ್ನೊಂದು ಬಿರಿಯಾನಿ ಫ್ರೀ, ಒಂದು ಫ್ರೀ, ಅದು ಹೆಂಗ್ ವರ್ಕೌಟ್ ಆಗುತ್ತೆ ನಿಮ್ಗೆ, ಹೆಂಗ್ ಅನ್ಸುತ್ತೆ ಸರ್? ನಾನು ಇವಾಗ ಬಂದ್ಬಿಟ್ಟು ನನಗೆ ಒಂದು 2 ವರ್ಷದ ಎಕ್ಸ್ಪೀರಿಯನ್ಸ್ ಇದೆ ಸರ್. 2 ವರ್ಷದ ಎಕ್ಸ್ಪೀರಿಯನ್ಸಲ್ಲಿ ಸರ್ ಲಾಭನೂ ನೋಡಿದ್ದೀನಿ, ನಷ್ಟನೂ ನೋಡಿದ್ದೀನಿ, ಎರಡೂ ನೋಡಿದ್ದೀನಿ. ಯಾಕಂತಂದ್ರೆ ನಾನು ಬರೀ ನಷ್ಟನೇ ನೋಡಿದ್ದೀನಿ ಅಂತಂದ್ರೆ ತಪ್ಪಾಗುತ್ತೆ, ಬರೀ ಲಾಭನ ನೋಡಿದ್ದೀನಿ ಅಂತಂದ್ರೆ ತಪ್ಪಾಗುತ್ತೆ ಸರ್. ಲಾಭನೂ ನೋಡಿದ್ದೀನಿ, ನಷ್ಟನೂ ನೋಡಿದ್ದೀನಿ. 10 kg ಬಿರಿಯಾನಿಗೆ ಎಷ್ಟು ಪೀಸ್ ಆಗುತ್ತೆ ಅಂತ, ಎಷ್ಟು ಪ್ಲೇಟ್ ಬಿರಿಯಾನಿ ಆಗುತ್ತೆ ಅಂತ ನನಗೂ ಗೊತ್ತಿದೆ. 20 kg ಎಷ್ಟಾಗುತ್ತೆ ಅಂತಲೂ ಗೊತ್ತಿದೆ, 100 kg ಎಷ್ಟಾಗುತ್ತೆ ಅಂತಲೂ ಗೊತ್ತಿದೆ ಸರ್. ನಿಮಗೆ ಒಂದಕ್ಕೆ ಒಂದು ಯಾರು ಬೈ 1 get 1 ಏನೋ ಕಾಂಬೋ ಆಫರ್ ಕೊಡ್ತಿದ್ದಾರೆ ಅಥವಾ ಏನು ಕಾಂಬೋ ಕೊಡ್ತಿದ್ದಾರೆ, ಅವ್ರು ಯಾವ ಥರ ಕೊಡ್ತಿದ್ದಾರೆ ಅಂತ ಇದುವರೆಗೂ ನನಗೂ ಅರ್ಥ ಆಗಿಲ್ಲ. ನನಗೆ ಅರ್ಥ ಆಗಿಲ್ಲ. ಏನಕ್ಕೆ ಅರ್ಥ ಆಗಿಲ್ಲ ಅಂತ ಹೇಳ್ತೀನಿ ಕೇಳಿ ಸರ್. ನಿಮಗೆ ಕ್ವಾಂಟಿಟಿ ಕ್ವಾಲಿಟಿ ಎಲ್ಲಿರುತ್ತೆ ಅಲ್ಲಿ ನಿಮಗೆ ರೇಟಲ್ಲಿ ನಿಮಗೆ ಕಾಂಪ್ರಮೈಸ್ ಆಗೋಕ್ಕಾಗಲ್ಲ. ಒಂದು ಕ್ವಾಲಿಟಿ ಕ್ವಾಂಟಿಟಿ ಎಲ್ಲಿರುತ್ತೆ ನಿಮಗೆ ರೇಟಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಕಾಂಪ್ರಮೈಸ್ ಅನ್ನೋ ಮಾತೇ ಇಲ್ಲ. ಸೊ ಕಾಂಪ್ರಮೈಸ್ ಆಗೂ ಕೂಡ ಅವರು ಬೈ 1 ಇವಾಗ ಒಂದಕ್ಕೊಂದು ಫ್ರೀ ಕೊಡ್ತಿದ್ದಾರೆ ಅಂತಂದರೆ ಅಲ್ಲಿ ಕ್ವಾಲಿಟಿ ಕಡಿಮೆ ಇರಬೇಕು, ಕ್ವಾಲಿಟಿ ಕಡಿಮೆ ಇರಬೇಕು, ಕ್ವಾಂಟಿಟಿ ಕ್ವಾಲಿಟಿ ಎರಡು ಕಡಿಮೆ ಇರಬೇಕು. ಸೊ ಹಂಗಾಗಿ ಕೊಡ್ಬೋದು. ಆಮೇಲೆ ಸರ್ ಇವಾಗೆಲ್ಲ ಏನು ನೋಡ್ತಿದೆ ಗೊತ್ತಾ ಸರ್, ಅದು ಹೇಳ್ಬೇಕು ಹೇಳ್ಬಾರ್ದು ಗೊತ್ತಿಲ್ಲ ಸರ್. ಕೆಲವೊಬ್ರು ಸತ್ತಿರೋ ಕೋಳಿನೂ ಹಾಕ್ತಾರೆ, ಎಲ್ಲರೂ ಹಾಕ್ತಾರೆ ಅಂತ ಹೇಳೋಕ್ಕಾಗಲ್ಲ. ನಾವು ಹೇಳ್ತೀವಿ ಸರ್, ಇವಾಗ ನಾವು ಚಿಕನ್ ಬಿರಿಯಾನಿ ಮಾಡ್ತಿದ್ವಿ ಅಂತಂದರೆ ಅದಕ್ಕೆ ಕತ್ತಿರಲ್ಲ, ರೆಕ್ಕೆ ಇರಲ್ಲ, ಕಾಲಿರಲ್ಲ, ಓನ್ಲಿ ಮಾಂಸ ಏನಿರುತ್ತೆ ಅದು ಮಾತ್ರ ರೆಡಿ. ಏನು ಮೀಟ್ ಇರುತ್ತೆ ಅದನ್ನು ಕ್ಲೀನಾಗಿ ಅವತ್ತಿಂದ ಅವತ್ತೇ ಕಟ್ ಮಾಡಿಸ್ಬಿಟ್ಟು ಅವತ್ತಿಂದ ಅವತ್ತೇ ನಾವು ತೊಗೊಂಡ್ಬಂದು ಮಾಡೋಂಥದ್ದು ನಾವು. ಸೊ ಬೇರೆಯವ್ರು ಹೆಂಗೆ ಮಾಡ್ತಾರೆ ಅಂತಂದರೆ ಇವಾಗ ಅದಕ್ಕೂ ಒಂದಿದೆ, ಒಂದು ಪಂಗಡ ಇದೆಯಲ್ಲ, ಸತ್ತಿರೋ ಕೋಳಿನೂ ಕಮ್ಮಿ ರೇಟಿಗೆ ಮಾರೋಂಥದ್ದು ಇದೆಯಲ್ಲ. ಸೊ ಇರ್ಬೋದೇನೋ ಗೊತ್ತಿಲ್ಲ ನಮಗೆ. ಬೈ 1 get 1 ಹೆಂಗೆ ಸರ್ ಕೊಡೋಕ್ಕಾಗುತ್ತೆ? ವರ್ಕೌಟ್ ಮಾಡೋಕೆ ಆಗಲ್ವಲ್ಲ ಸರ್. ನೋಡಿ ಇವಾಗ ನಮ್ಮದು ನಿಮಗೆ ಗೊತ್ತು ಸರ್, ಇಂಡಿಯನ್ ಕ್ಲಾಸಿಕ್ ಬಾಸುಮತಿ ಬಂದ್ಬಿಟ್ಟು ನಿಮಗೆ ಪರ್ ಕೆಜಿನೇ ನಿಮಗೆ 190 rupees ಇರ್ಬೋದಾ? ಇಲ್ಲ 180 rupees 190 rupees ಇದೆ, ಅದು ಆರಾಮಾಗಿದೆ ಅಷ್ಟು. ನಿಮಗೆ GTS ಬುಲೆಟ್ ಬಂದ್ಬಿಟ್ಟು ಒಂದು 80 rupees kg ಇದೆ ಇವಾಗ. ಆಮೇಲೆ AKR ಜೀರಾ ಸಮ ಅಂತ ಬರುತ್ತೆ, ನಾವು ಯೂಸ್ ಮಾಡೋದು ಇರ್ತಿರೋದು. ಬೇರೆ ಯಾವ್ದು ಯೂಸ್ ಮಾಡ್ತಾರೆ ಅದು ನಮಗೂ ಗೊತ್ತಿಲ್ಲ. ಅದು ಬಂದ್ಬಿಟ್ಟು 3 ಟೈಪ್ ಯೂಸ್ ಮಾಡ್ತೀವಿ. GTS, AKR ಜೀರಾ ಸಮ ಬರುತ್ತೆ, ಗಮ್ಸಾಲ ಬರುತ್ತೆ ಅದು. ಆಮೇಲೆ ಇದು ಇಂಡಿಯನ್ ಕ್ಲಾಸಿಕ್ ಬಾಸುಮತಿ ಬರುತ್ತೆ. ನಾವು ಅದೇ ಬಾಸುಮತಿ ಇದು ಮೂರು ಯೂಸ್ ಮಾಡ್ತೀವಲ್ಲ ಸರ್, ಇವೆಲ್ಲ ಟಾಪ್ ಕ್ವಾಲಿಟಿ. ಸೊ ಇದರಲ್ಲಿ ನಾವೇನಾದ್ರು ಕಾಂಪ್ರಮೈಸ್ ಆಯಿತು ಅಂತಂದರೆ ನಿಮಗೆ ಬೈ 1 get 1 ಆರಾಮಾಗಿ ಕೊಡ್ಬೋದು. ಇದರಲ್ಲೂ ಕಾಂಪ್ರಮೈಸ್ ಆಗಬೇಕು, ಅದರಲ್ಲೂ ಕಾಂಪ್ರಮೈಸ್ ಆಗಬೇಕು, ನಿಮಗೆ ಬೈ 1 get 1 ಕೊಡಬೇಕು ಅಂದರೆ. ನಮಗೆ ಹೆಂಗೆ ಗೊತ್ತಾ ಸರ್, ನಮ್ದು ಇದು ಲಾಂಗ್ ಟರ್ಮ್ ಉಳಿಬೇಕು ಅನ್ನೋ ಆಸೆ. ನಾವು ಬೈ 1 get 1 ಕೊಡಲ್ಲ, ಕೊಡೋಕ್ಕೂ ಆಗಲ್ಲ. ಕಾಂಬೋ ಆಫರ್ ಎಲ್ಲ ಸರ್ ಕೊಡ್ಬೋದು ಸರ್, ಕಾಂಬೋ ಆಫರ್ ಎಲ್ಲ ಅದೇ ಹೇಳ್ತಿದ್ದೀನಲ್ಲ ನಿಮಗೆ, ರೇಟಲ್ಲಿ ಕಾಂಪ್ರಮೈಸ್ ಹಂಗಾಗುತ್ತೆ. ಅದಾದರೆ ಕಷ್ಟ ಆಗುತ್ತೆ ಸರ್. ಜನಗಳದ್ದು ನೋಡಬೇಕಲ್ಲ ಸರ್. ಇವಾಗ ನಾವೆಲ್ಲ ಸನ್ಪ್ಯೂರ್ ಆಯಿಲ್ ಯೂಸ್ ಮಾಡ್ತಿದ್ದೀವಿ, ನನಗೆ ಆಸೆ ಇದೆ ಕಡಲೆಕಾಯಿ ಎಣ್ಣೆ ಯೂಸ್ ಮಾಡಬೇಕು ಅಂತ. ಬಜೆಟ್ ಜಾಸ್ತಿ, 300 ರೂಪಾಯಿ kg ಇದೆ, ಏನು ಯೂಸ್ ಮಾಡೋದು? ಈಗ ಒಂದು ಕ್ಯಾಟಗರಿ ಇರ್ತಾರೆ ಲೈಕ್ ಫುಡ್ ಲವರ್ಸ್, ಅವ್ರಿಗೆ ಏನಂದ್ರೆ ಅವರು ಇದೆಲ್ಲ ನೋಡಕ್ ಹೋಗಲ್ಲ, ಕಾಂಪ್ರಮೈಸ್ ಆಗಬಾರ್ದು, ಫುಡ್ ಹಿಂಗೆ ಟೇಸ್ಟ್ ಇರಬೇಕು, ಕ್ವಾಂಟಿಟಿ ಮತ್ತೆ ಕ್ವಾಲಿಟಿ ಕಾಂಪ್ರಮೈಸ್ ಆಗದಲ್ಲ ಇದ್ರೆ ಹೆಂಗಾದ್ರೂ ಹುಡುಕಬಂದು ತಿಂತೀನಿ ಅನ್ನೋ ಕ್ಯಾಟಗರಿ ಇರ್ತಾರೆ. ಖಂಡಿತವಾಗ್ಲೂ ಇರ್ತಾರೆ ಸರ್, ಅಂಥವ್ರೇನೆ ನಮ್ಮ ಹೋಟ್ಲಿಗೆ ಬರ್ತಿದ್ದಾರೆ. ಹೌದು, ಅಂಥವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ ಖಂಡಿತವಾಗ್ಲೂ ಸರ್. ಅದಕ್ಕೆಂತೂ ನಾವೇನು ಮಾಡ್ಬೋದು ಸರ್, ಇವಾಗ ನಾವು ಯಾವ್ದ್ರಲ್ಲಿ ಕಾಂಪ್ರಮೈಸ್ ಆಗದಿರ ನಾವು ಮಾಡ್ತಿರೋದೇ ಆ ಉದ್ದೇಶ. ಯಾಕೆಂತಂದ್ರೆ ನಮಗೆ 100 ಜನ ಬರ್ತಾರೆ ಅಂತಂದ್ರೆ 10 ಜನ ರೇಟ್ ನೋಡ್ಕೊಂಬಂದ್ರೆ 90 ಜನ ರೇಟ್ ನೋಡ್ದಲ್ಲೇ ಬರೋಂಥ ಕಸ್ಟಮರ್ಸ್ಗಳೇ ಜಾಸ್ತಿ ನಮಗೆ ಇರ್ತಾರೆ. ಅಂದರೆ ನಾವು ಅವ್ರು ಅದನ್ನೇ ನಾವು ಟೇಕ್ ಇಟ್ ಫಾರ್ ಗ್ರಾಂಟೆಡ್ ಥರ ಯೂಸ್ ಮಾಡ್ಕೊಳ್ಳಲ್ಲ ಸರ್. ನಮ್ಮದು ಎಷ್ಟಿದೆ 250 rupees ಮಟನ್ ಬಿರಿಯಾನಿ ಇದೆ ಸರ್, ಅದು ಅಫೋರ್ಡಬಲ್ಲೇ. ನೀವು ಬೇರೆ ಕಡೆ ಹೈವೇಲೆಲ್ಲ ಹೋಗ್ತಿರ್ಬೇಕಾದ್ರೆ 300-320 ಇದೆ, ಜಾಸ್ತಿನೇ ಇದೆ ರೇಟ್. ತುಂಬ ಮೇನ್ ನಾಟಿ ಸ್ಟೈಲ್. ಹೌದು ತುಂಬಾ ಸೆಟ್ಲ್ ಆಗಿ ಮಾಡಿ. ಹೌದು ನಾಟಿ ಲವರ್ಸ್ ಇಷ್ಟ ಆಗಲ್ಲ. ಹೌದು ಸರ್, ಅಲ್ಲಿ ಆ ಜಾಗದಲ್ಲಿ ಏನು ಬೇಕು ಸರ್ ಅದು ಇರಬೇಕು. ಹೌದು, ಈ ನೆಕ್ಸ್ಟ್ ಮಂತಿಂದ ಮುದ್ದೆ ಊಟ ಎಲ್ಲ ಮಾಡಬೇಕು ಅಂತ ಪ್ಲಾನ್ ಮಾಡ್ತಿದ್ದೀವಿ. ಅದಕ್ಕಿನ್ನೂ ಸ್ವಲ್ಪ ಪ್ಲಾನ್ ಮಾಡಿಬಿಟ್ಟು ಮಾಡೋಣ ಅಂತ ಅಂದ್ಬಿಟ್ಟು ನೋಡೋಣ. ಫೇಮಸ್ ಫಾರ್ ಮುದ್ದೆ ಅಂತ. ಹೌದು ಸರ್, ಮುದ್ದೆ ಜಾಸ್ತಿ ಇದೆ. ಸೊ ಅದಕ್ಕೋಸ್ಕರ ಇಲ್ಲಿ ಬಂದವರೆಲ್ಲ ಅದೇ ಹೇಳೋದು ಸರ್, ಮುದ್ದೆ ಮಾಡಿ. ಬಿರಿಯಾನಿನೇ ಯಾವಾಗಲೂ ತಿನ್ನೋಕ್ಕಾಗಲ್ಲ, ಆಗುತ್ತೆ. ಅಲ್ಲೂ ಹಂಗೇನೆ ನಮ್ಮ ರಘುವಣ್ಣನೂ ಹೇಳಿದರು, ಮುದ್ದೆ ಮಾಡಿ ಕಿರಣ್, ನೀವು ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತೀರಾ, ಮುದ್ದೆ ಮಾಡಿ. ಅದಕ್ಕೋಸ್ಕರನೇ ಹೌದು ಮಾಡ್ತೀವಿ ನೆಕ್ಸ್ಟ್. ಹೌದು ಮುದ್ದೆ ಜೊತೆ ಬಿರಿಯಾನಿ ಇತ್ತು ಅಂತ ಅಂದರೆ ನಿಮಗೆ ಆಗುತ್ತೆ, ಚೆನ್ನಾಗಿರುತ್ತೆ.
ಏನೇ ಸರ್ ಇನ್ನು ನೋಡಕ್ ಬಂದ್ರೆ ಇಂಟೀರಿಯರ್ ಎಲ್ಲ ಚೆನ್ನಾಗಿದೆ, ಮತ್ತೆ ಹಾಲ್ ಎಲ್ಲ ದೊಡ್ಡದಾಗಿದೆ, ಮತ್ತೆ ಏನಾದ್ರು ಪಾರ್ಟಿ ಹಾಲ್ ತರ ಏನಾದ್ರು ಕೊಡ್ತೀರಾ ಬರ್ತ್ಡೇಸ್ಗೆ? ಅದೇ ಮೇಯ್ನ್ ಸರ್. ಇತ್ತೀಚೆಗೆ ಒಂದು 7 ಮಂತ್ ಆಯ್ತು ಸರ್. ನಮ್ದು ಮೇಯ್ನು ನಮಗೆ ಜಾಸ್ತಿ ರಿಕ್ವೈರ್ಡ್ ಇರೋದೇ ಈ ಥರ ನಾವು ಕೊಡ್ತಿದ್ದೀವಿ, ಸೆಲೆಬ್ರೇಷನಿಗೆ ಕೊಡ್ತಿದ್ದೀವಿ ಸರ್. ಅಂದರೆ ಹಾಲಿಗೆ ಕಾಸ್ಟ್ ಮಾಡಲ್ಲ, ಹಾಲಿಗೆ ಕಂಪ್ಲೀಟ್ಲಿ ಫ್ರೀ ಇರುತ್ತೆ. ಇಷ್ಟು ಅನ್ನೋದೊಂದು ನಮಗೆ ಇದು ಆರ್ಡರ್ ಕೊಡಬೇಕು, ಫುಡ್ ಆರ್ಡರ್ ಕೊಡಬೇಕು. ನಿಮಗೆ ಯಾವ ಥರ ಬೇಕಾದರೂ ನೀವು ಯೂಸ್ ಮಾಡ್ಕೋಬೋದು, ನಾವು ಅದಕ್ಕೆ ಕೇಳಕ್ಕೆ ಬರಲ್ಲ. ಬಟ್ ಕ್ಲೀನ್ ಇರಬೇಕು, ಯಾವ ಥರ ಯೂಸ್ ಮಾಡ್ಕೊಂಡು ಕೇಳಕ್ಕೆ ಬರಲ್ಲ. ಫುಡ್ ಇಷ್ಟು ಅಂತ ಆರ್ಡರ್ ಕೊಟ್ಟರೆ ನಿಮಗೆ ಸರ್ ಬೇರೆ ಕಡೆ ಎಲ್ಲ ಹೋದರೆ ನಿಮಗೆ ತುಂಬಾ ಖರ್ಚಾಗುತ್ತೆ. ಇವಾಗ ಹಾಲಿಗೆ ದುಡ್ಡು ಪೇ ಮಾಡಬೇಕಾಗತ್ತೆ. ಅಥವಾ ಈಗ ಕರ್ಕೊಂಡು ಹೋಗ್ಬಿಟ್ಟು ಏನೋ ಐಟಮ್ಸ್ಗಳು ಮಾಡಿಸ್ತೀನಿ ಅಂತಂದರೆ ಅದು ಸಪ್ರೇಟ್ ಮಾಡಿಸ್ತೀನಿ ಅಂತಂದರೆ ಪೇ ಮಾಡಬೇಕಾಗತ್ತೆ, ನಿಮಗೆ ರಿಸ್ಕ್ ಜಾಸ್ತಿ. ಇಲ್ಲಾಂದರೆ ನಿಮಗೆ ಹೆಂಗಿರುತ್ತೆ, ಆಲ್ ಫ್ರೀ ಸಿಗುತ್ತೆ. ಇಷ್ಟು ಜನ ಬರ್ತೀವಿ ಅನ್ನೋದು ನಮಗೊಂದು ಆರ್ಡರ್ ಕೊಟ್ಟರೆ ನಿಮಗೇನು ಬೇಕೋ ಅದನ್ನು ಮಾಡಿ ಇಟ್ಟಿರ್ತೀವಿ, ಸರ್ವಿಸ್ ಫ್ರೀ ಇರುತ್ತೆ, ನಿಮಗೇನು ಸಮಸ್ಯೆ ಬರೋಲ್ಲ. ಬರ್ಬೋದು ಆರಾಮಾಗಿ, ಕೇಕ್ ಕಟ್ ಮಾಡ್ಬೋದು, ಏನು ಸೆಲೆಬ್ರೇಷನ್ ಇದೆ ಅದು ಮಾಡ್ಬೋದು, ಊಟ ಮಾಡ್ಬೋದು, ಆರಾಮಾಗಿ ಹೋಗ್ಬೋದು. ಯಾವುದೇ ಥರದ್ದು ಇದಿರಲ್ಲ, ಏನೋ ರಿಸ್ಕ್ ಇರಲ್ಲ. ಅವ್ರಿಗೆ ಪೇಮೆಂಟ್ ಮಾಡಿಲ್ಲ, ಇವ್ರಿಗೆ ಪೇಮೆಂಟ್ ಮಾಡಿಲ್ಲ, ಅವ್ರು ಬಂದಿಲ್ಲ ಅನ್ನೋದು ರಿಸ್ಕ್ ಇರಲ್ಲ. ಆರಾಮಾಗಿ ಎಷ್ಟೋ ಆಗಿದೆ ಸರ್, ಮೋರ್ ದೆನ್ ನಮಗೆ ಒಂದು 60 ಮೇಲೆ ಆಗಿದೆ, ಆಲ್ರೆಡಿ ಆಗೋಗಿದೆ. ನಾಳೆ ನಿಮಗೆ ನಾಳೆನೂ ಕೂಡ ಒಂದು ಆರ್ಡರ್ ಇದೆ. ಆ ಥರ ಸೆಲೆಬ್ರೇಷನ್ ಜಾಸ್ತಿ ಇದೆ. ಸೀಮಂತ ಆಗಿರ್ಬೋದು, ಸೆಂಡ್ ಆಫ್ ಪಾರ್ಟಿ ಆಗಿರ್ಬೋದು, ಬರ್ತ್ಡೇ ಪಾರ್ಟೀಸ್ಗಳಿಗೆಲ್ಲ ನಿಮಗೆಲ್ಲ ಹೋದರೆ ಒಂದು ಮನೆ ಹತ್ರ ಮಾಡ್ತೀನಿ ಅಂತಂದ್ರೂ ನಿಮಗೆ ಹೆಚ್ಚು ಕಡಿಮೆ ಒಂದು 70-80 ಸಾವಿರ ರೂಪಾಯಿ ಆಗುತ್ತೆ. ನಮಗೆ ಅದೇ ಇಲ್ಲಿ ಬಂದರೆ ಇನ್ನೂ ಕಡಿಮೆನೇ ಆಗುತ್ತೆ. ವಿತ್ ಇಂಟೀರಿಯರ್ಸ್ ಎಲ್ಲ ಇರುತ್ತೆ, ಒಳ್ಳೆ ಚೆನ್ನಾಗಿ ಮಾಡ್ಬೋದು. ಸುಮ್ಮನೆ ಪಾರ್ಟಿ ಹಾಲ್ ಖರ್ಚು ಉಳಿಯುತ್ತೆ. ಪಾರ್ಟಿ ಹಾಲಿಗೆ ತುಂಬ ಹೇಳ್ತಿದಾರಲ್ಲ ಸರ್, 20-30 ಸಾವಿರ ಪಾರ್ಟಿ ಹಾಲಿಗೆ ಹೇಳ್ತಿದ್ದಾರೆ ಇವಾಗೆಲ್ಲ. ಆಮೇಲೆ ಮೇಯ್ನು ಇರೋದೇ ಫುಡ್ ಅಲ್ವಾ ಸರ್. ಅವರು ಕೂಡ ಇವಾಗ ಏನಂತಂದರೆ ಮೊದಲೆಲ್ಲ ಅವರೆಲ್ಲ ಏನೂ ಯೂಸ್ ಮಾಡ್ತಿರಲಿಲ್ಲ. ಅವರು ಕೂಡ ಇನ್ನೊಂದು ಹೇಳ, ನಮ್ದು ಹೋಟೆಲ್ ಸ್ಪೆಷಾಲಿಟಿ, ನಾವು ನೋ ಕಲರ್. ಫುಡ್ ಕಲರ್ ಬ್ಯಾನ್ ಆಗಿದೆ, ನೋ ಕಲರ್. ನಾವು ಯಾವುದೇ ಥರದ ಕಲರ್ ಯೂಸ್ ಮಾಡಲ್ಲ. ನೀವು ಬಂದ್ಬಿಟ್ಟು ಎಲ್ಲಿ ಬೇಕಾದ್ರೂ ಚೆಕ್ ಮಾಡ್ಬೋದು ಸರ್. ನಮ್ಮ ಓಪನ್ ಕಿಚನ್ ಮಾಡಿರೋ ಉದ್ದೇಶನೇ ಇದೆಲ್ಲ. ನೀವು ಯಾವಾಗ ಬೇಕಾದ್ರೂ ಬರ್ಬೋದು, ನಮಗೆ ಅಬ್ಜೆಕ್ಷನ್ನೇ ಮಾಡಲ್ಲ. ಬಟ್ ಅದಕ್ಕೊಂದು ರೀತಿ ಇರುತ್ತೆ. ಬಂದ ತಕ್ಷಣ ಕಿಚನ್ ಒಳಗೆ ಹೋದರೆ ಅದಾಗಲ್ಲ. ಬಟ್ ಯಾವಾಗ ಬೇಕು ಚೆಕ್ ಮಾಡ್ತೀನಿ ಅಂತ ಬಂದರೆ ಯಾವಾಗ ಬೇಕಾದರೂ ಬಂದು ಚೆಕ್ ಮಾಡ್ಬೋದು, ನಮಗೇನು ಸಮಸ್ಯೆನೇ ಇಲ್ಲ. ಕಲರೇ ಯೂಸ್ ಮಾಡಲ್ಲ ಅಂತ ಅಂದಮೇಲೆ ಇಲ್ಲಿಂದ ಚೆಕ್ ನಿಮಗೆ ಗೊತ್ತಾಗುತ್ತೆ. ಅದರಲ್ಲಿ ನಿಮಗೆ ಯಾವ ಕಲರ್ ಸಿಗುತ್ತೆ ಅಷ್ಟನ್ನ ಕಲರ್ ಸಿಗುತ್ತೆ. ಗೊತ್ತಾಗುತ್ತೆ, ಆರಾಮಾಗಿ ಗೊತ್ತಾಗುತ್ತೆ. ಕೈಯೇ ಗೊತ್ತಾಗ್ಬಿಡುತ್ತಲ್ಲ, ಕೈ ತೊಳ್ದಡಿಕೆ ಗೊತ್ತಾಗ್ಬಿಡುತ್ತೆ. ಸೊ ನಾವು ನೋ ಕಲರೇ ಯೂಸ್ ಮಾಡಲ್ಲ. ನಾವು ಅದು ವಿರೋಧಿಗಳು. ಹೌದು, ನಾವು ಸರ್ ಅದ್ರದ್ದು ನಮಗೆ ಏನಕ್ಕೆ ಅಂದರೆ ಇಲ್ಲಿ ಫುಡ್ ಆಫೀಸರು ಕೂಡ ಬರ್ತಿರ್ತಾರೆ, ಅವರು ಕೂಡ ಊಟ ಮಾಡ್ತಾರೆ. ಅವರು ಕೂಡ ಊಟ ಮಾಡ್ಬಿಟ್ಟು ಚೆನ್ನಾಗಿದೆ ಅಂತ ಅಂತಾರೆ ಹೊರತು ಯಾವುದೇ ಥರ ಬಂದ್ಬಿಟ್ಟು ನಮಗೆ ಸಮಸ್ಯೆ ಮಾಡಿಲ್ಲ. ಸೊ ನಾವು ಕೂಡ ಹಂಗೆ ಇದ್ದೀವಿ. ನಾವೇ ಅದ್ರ ವಿರೋಧಿಗಳಲ್ವಾ. ಫುಡ್ ಕಲರ್ ಯೂಸ್ ಮಾಡಿಬಿಡಿ ಅಂತ ಹೇಳ್ಬಿಟ್ಟು ನಾವೇ ಯೂಸ್ ಮಾಡಿದ್ರೆ ಅದಕ್ಕೆ ಬೆಲೆನೇ ಇರೋದಲ್ಲ. ಸೊ ಹಂಗಾಗಿ ಜನಗಳಿಗೆ ಏನು ಸರ್, ನನ್ನ ಒಂದು ಉದ್ದೇಶ ಜನಗಳು ಒಳ್ಳೇದು ತಿನ್ಬೇಕಷ್ಟೆ. ಆಮೇಲೆ ನೋಡೋಣ ನೆಕ್ಸ್ಟ್. ಜನಗಳು ಒಳ್ಳೇದು ತಿನ್ನಬೇಕು. ಜನಗಳಿಗೆ ಸರ್ ಇವತ್ತು ನಾನು ಒಬ್ಬ ಬಿಸ್ನೆಸ್ ಮ್ಯಾನ್ ಆಗಿರ್ಬೋದು ಸರ್, ಆದರೆ ನನ್ನ ಜನಗಳ ಪರನೇ. ಅವ್ರು ಬಂದು ತಿಂದಿದ್ದಾರೆ ಅಂತಂದರೆ ಏನೋ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ಅಂತಂದರೆ ನಾನೆಲ್ಲ ಸೋತಿದ್ದೀನಿ ಅಂತ ಅರ್ಥ ಅಷ್ಟೇ. ಬಟ್ 100 ಜನ ಮಾಡೋಕ್ಕಾಗಲ್ಲ ಸರ್. ಒಂದಿಬ್ರು ಸರ್ ದೇವ್ರನ್ನೇ ಬಿಡಲ್ಲ, ದೇವ್ರನ್ನೇ ಬಿಡಲ್ಲ, ಇನ್ನು ಮನುಷ್ಯರನ್ನ ಬಿಡ್ತಾರೆ, ನಮ್ಮನ್ನು ಬಿಡಲ್ಲ. ಬಟ್ 100 ಭಾಗ ಇಲ್ಲ ಅಂತಂದ್ರು 98% ಸರ್ ನಾವು ಜನಗಳಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಬೇಕು ಅಂತಲೇ ಕೆಲಸ ಮಾಡ್ತಾ ಇರೋದು. ಮುಂದೆನೂ ಕೆಲಸ ಮಾಡೋದು ಅದೇ ಉದ್ದೇಶ, ಸ್ಯಾಟಿಸ್ಫ್ಯಾಕ್ಷನಿಗೋಸ್ಕರ ಅಷ್ಟೇ. ಮೇಯ್ನ್ ಜನಗಳಲ್ವ ಸರ್ ನಮಗೆ ಬೇಕಾಗಿರೋದು, ಎಲ್ಲ ಅವರಿಂದನೇ. ಹಂಗಾಗಿ ಒಳ್ಳೇದು ಕೊಡಬೇಕು ಅನ್ನೋದೊಂದು ನಮಗೆ ತುಂಬ ಇದೆ. ಕೊಡ್ತೀವಿ ಸರ್, ನಮ್ಮದು ಶಕ್ತಿ ಏನಿದೆ ಅದ್ರ ಮೀರಿ ಕೊಡ್ತೀವಿ, ಅದೇನು ಸಮಸ್ಯೆ ಇಲ್ಲ. ನಾವು ಟೇಸ್ಟ್ ಮಾಡಿದ್ವಲ್ಲ ಪಕ್ಕ ನೀವು ಥ್ಯಾಂಕ್ ಯು ಸರ್. ನನಗಂತೂ ಸೇಮ್, ನನಗೆ ಆ್ಯಕ್ಚುಲಿ ನಾನು ಆಲ್ಮೋಸ್ಟ್ ಒಂದು 3-4 ಟೈಮ್ಸ್ ಹೋಗಿದ್ದೀನಿ. ನನಗೆ ಗೊತ್ತು ಪಕ್ಕ ಅದು ಟೇಸ್ಟ್ ಅದ್ರದ್ದು ಹೆಂಗಿರುತ್ತೆ ಏನು ಅಂತ ಗೊತ್ತಿರುತ್ತೆ. ನಾನು ಟೇಸ್ಟ್ ಮಾಡೋದಕ್ಕೆ ಹೇಳಿದೆ ನಾನು, ಸೇಮ್ ಇದೆ. ಫ್ರಾಂಚೈಸಿ ಅಂದ್ರೆ ಹಿಂಗೆ ಸೇಮ್ ಲೈಕ್ ನಾವು ಏನಕ್ಕೆ ಬರ್ತೀವಿ ಫ್ರಾಂಚೈಸಿ ಅಂತ, ಅಲ್ಲಿ ಏನಿರುತ್ತೆ ಸಿಗುತ್ತೆ ಅಂತ ಎಕ್ಸ್ಪೆಕ್ಟೇಷನ್ ಎಲ್ಲ ಬಂದಿರ್ತೀವಿ. ಅದ್ಬಿಟ್ಟು ಆದ್ರೆ ಸಾಕು, ರಿಪೀಟೆಡ್ ಕಸ್ಟಮರ್ ಆಯ್ತು. ಹೌದೌದು ಸರ್. ಏನಂದ್ರೆ ಮೇಯ್ನು ಓನರು ಸ್ವಲ್ಪ ಗಮನ ಇಟ್ಟು ಮಾಡಿದ್ರೆ ಸರ್ ಯಾವುದು ಲಾಸ್ ಆಗಲ್ಲ ಸರ್.
ಹೌದು, ಸುಮ್ಮನೆ ಇಲ್ಲಿ ಮಾಡಿಬಿಟ್ಟು ಅಲ್ಲೋ ಕೂತ್ಕೊಂಡು. ಖಂಡಿತ ನಾವು ಸರ್ ಇವತ್ತು ಹೇಳ್ತಿರೋದಲ್ವಾ, ಇವತ್ತು ಬಿರಿಯಾನಿ ಮಾಡೋದು ನಾವೇನೆ. ಓಕೆ, ನಾನು ಕಿರಣ್ ಅವ್ರ ನಂಬರ್ನ ಇಲ್ಲಿ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ. ನಿಮ್ಗೆ ಏನಾದ್ರು ಹಾಸನ ಕಡೆ ಬಂದಾಗ ಕಾಂಟ್ಯಾಕ್ಟ್ ಮಾಡಿ ಏನಾದ್ರು ಆರ್ಡರ್ಸ್ ಕೊಡ್ಬೇಕಂತ ಇದ್ರೆ ಅಥವಾ ಬರ್ತ್ಡೇ ಪಾರ್ಟಿ ಯಾವ್ದಾದ್ರು ಸೆಲೆಬ್ರೇಷನ್ಸ್ ಇದ್ರೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಶೆಟ್ಟಿಹಳ್ಳಿ ಅಭಿ ಅಂತ ಯೂಟ್ಯೂಬ್ ಚಾನಲ್ ಆಗಿದೆ, 1 ಇಯರ್ ಮೇಲೆ ಆಯ್ತಾ ಸರ್ ನಿಮ್ದಾಗಿ? 1 ಇಯರ್ ಆಗಿದೆ. ಸೊ ಎಲ್ಲ ಇದೇ ಥರ ನಾನು ನೋಡಿದ್ದೀನಿ, ಎಲ್ಲ ಒಳ್ಳೆ ಚೆನ್ನಾಗಿ ಸಪೋರ್ಟ್ ಮಾಡ್ತಿದ್ದೀರಾ, ವ್ಯೂಸ್ ಎಲ್ಲ ಚೆನ್ನಾಗಿದೆ. ಸಬ್ಸ್ಕ್ರೈಬು ಕೂಡ ಅದೇ ಥರ ಆಗಬೇಕು, ಸಬ್ಸ್ಕ್ರೈಬ್ ಮಾಡಿ ಚೆನ್ನಾಗಿ ಇಂಥವ್ರಿಗೆ ಅಂದರೆ ಯಾರು ಇವಾಗ ಬೆಳಿಬೇಕು ಅಂತ ಅನ್ಕೊಂಡಿರ್ತಾರೆ ಅವ್ರಿಗೆ ಸಪೋರ್ಟ್ ಮಾಡಿದ್ರೇ ಇವಾಗ ನಮಗೆ ನಮ್ಮ ರಘುವಣ್ಣವರೆಲ್ಲ ಸಪೋರ್ಟ್ ಮಾಡ್ಬಿಟ್ಟು ಈ ಥರ ಸ್ವಲ್ಪ ಏನೋ ಒಂಚೂರು ಹಾಸನ ಏನೋ ಒಂದು ಸ್ವಲ್ಪ ಫುಡ್ಡಲ್ಲಾದ್ರೂ ಒಂದು ಹೆಸರು ಮಾಡಿದ್ದೀವಿ ಅಂತ ಕಾರಣನೇ ಅವರೇ. ಸೊ ಇದೇ ಥರ ಇವರು ಕೂಡ ಬೆಳಿಬೇಕು, ಇನ್ನೂ 1 ಮಿಲಿಯನ್ ತನಕ ಆಗಲಿ ಅನ್ನೋದು ನಮ್ಮ ಒಂದು ಆರೈಕೆ ಆಗಿರಲಿ, ಖುಷಿ. ಇನ್ನೊಂದು ಆದರೆ ನಮ್ಮ ಹಾಸನವರು ಆ ಥರ ಆಗುತ್ತಲ್ಲ ಅನ್ನೋದೊಂದು ಖುಷಿ ಇರುತ್ತೆ. ಸೊ ಎಲ್ಲರೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡೋದು ಯಾವತ್ತೂ ಮರಿಬೇಡಿ, ಲೈಕ್ ಮಾಡಿ. ಹಾಂ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್.